ಗಂಟೆ ಆಯ್ತು ಇವನು ಬಾತ್ರೂಮ್ಗೆ ಹೋಗಿ, ಇನ್ನೂ ಎಷ್ಟೊತ್ತಂತ ಕಾಯೋದು? ಅಣ್ಣ ಹೊರಗೆ ಬಾ ಅಣ್ಣ. ಹೊರಗೆ ಬಾ ಅಂದ್ರೆ ನಾನು ಹೇಗೆ ಬರಲಿ? ನನ್ನ ಹೊಟ್ಟೆ ಎಲ್ಲ ಕೆಟ್ಟಿದೆ, ತಿಂದಿರೋದೆಲ್ಲ ನಿಲ್ತಾನೆ ಇಲ್ಲ. ಹಾಗಾದ್ರೆ ಇಡೀ ದಿನ ಏನು ತಿನ್ಬೇಡ, ಸರಿ ಹೋಗುತ್ತೆ. ಆಗ್ಲೇ ರೂಮಿಂದ ಬಾತ್ರೂಮಿಂದ ರೂಮ್ಗೆ ಓಡಾಡಿ ಸುಸ್ತಾಗಿದ್ದೀನಿ. ಇನ್ನು ಹೊಟ್ಟೆನೂ ಖಾಲಿ ಇದ್ರೆ ಅಷ್ಟೇ, ತಲೆ ಸುತ್ತ ಬಿದ್ದೋಗ್ತೀನಿ. ಹಾಗಾದ್ರೆ ಡಾಕ್ಟರ್ ಹತ್ರ ಹೋಗೋಣ ಬಾ. ಇಲ್ಲ ಡಾಕ್ಟರ್ನೇ ಇಲ್ಲಿ ಕರೆಸ್ಲಾ? ಬೇಡ. ಯಾಕೆ? ಆಮೇಲೆ ಇಲ್ದಿರೋ ಲೂಸ್ ಮೋಷನ್ ನಿಲ್ಸಕ್ ಹೋಗಿ ಬೇಡ. ಬ್ರೋ ಏನ್ ಮಾತಾಡ್ತಿದ್ಯಾ? ನಂಗೆ ಕೇಳಿಸ್ತಾ ಇಲ್ಲ. ಹೆಂಗಪ್ಪ ಎಸ್ಕೇಪ್ ಆಗೋದು? ಪ್ರಿಯಾ, ನಾನು ಡಾಕ್ಟರ್ ಹತ್ರ ಹೋಗೋಷ್ಟು ಎನರ್ಜಿ ಇಲ್ಲ. ಪ್ಲೀಸ್ ಕಣೆ, ನಾವು ಮುಂದಿನ ಸಲ ಡ್ಯಾನ್ಸ್ ಮಾಡೋಣ ಬಿಡು. ಮುಂದಿನ ವರ್ಷನಾ? ಆಗದೇ ಇಲ್ಲ ಅಣ್ಣ. ನಾನು ಈ ವರ್ಷ ಚಾಲೆಂಜ್ ಹಾಕಿದ್ದು. ಈಗ ಹೋಗಿ ವಿನ್ ಆಗಿಲ್ಲ ಅಂದ್ರೆ ಆ ಡಬ್ಬ ಮೂತಿ ಮುಂದೆ ಮರ್ಯಾದಿನೇ ಹೋಗುತ್ತೆ. ರಿಯಾ, ನೀನ್ ಈ ತರ ಕಾಟ ಮಾಡಿದ್ರೆ ನಂಗೆ ತುಂಬಾ ಕಷ್ಟ ಆಗತ್ ಕಣೆ. ಅಣ್ಣ ಪ್ಲೀಸ್ ಕಣೋ, ನಾನು ಹಿಂಗೇನು ಕೇಳಲ್ಲ, ಬ್ಲಾಕ್ ಮೇಲೂ ಮಾಡಲ್ಲ. ಪ್ಲೀಸ್ ನನ್ನ ಜೊತೆ ಡ್ಯಾನ್ಸ್ ಮಾಡು. ಪ್ಲೀಸ್ ಬ್ರೋ, ಟ್ರೋಫಿ ಜೊತೆನೆ ಮನೆಗೆ ಬರ್ತೀನಂತ ಆಸೆ ಇಟ್ಕೊಂಡಿದ್ದೆ, ಅದನ್ನ ಹಾಳು ಮಾಡಬೇಡ. ಸರಿ, ಇಷ್ಟಕ್ಕೆಲ್ಲ ಯಾರು ಅಳ್ತಾರಾ? ನಾನೇ ಚಾಲೆಂಜ್ ಮಾಡಿರೋದು. ನಾನೇ ಹೋಗಿಲ್ಲ ಅಂದ್ರೆ ನನ್ನನ್ನು ಲೂಸರ್ ಅನ್ನಲ್ವಾ? ಹೆದರ್ಕೊಂಡು ಬಂದಿಲ್ಲ ಅಂತ ಹೇಳಲ್ವಾ? ನಿನ್ ತಂಗಿ ಲೂಸರ ಹೇಳು? ನನ್ನ ತಂಗಿ ಲೂಸರ್ ಅಲ್ಲ, ಅಳ್ಬೇಡ. ಸುಮ್ಮನೆ ವಿರಾಜ್, ಇದು ಟ್ಯಾಬ್ಲೆಟ್ ಕೇಳಿದಲ್ವಾ, ತಗೋ, ತಿಂದು ಆರಾಮಾಗಿ ರೆಸ್ಟ್ ಮಾಡು. ಆ ರಿಯಾ, ಡ್ಯಾನ್ಸ್ ಎಲ್ಲ ಬೇಡ, ಅರ್ಥ ಮಾಡ್ಕೊ. ನೀನು ಜಾಣ ಮರಿ ಅಲ್ವಾ? ನೀವಿಬ್ರು ಯಾಕೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋತಿಲ್ಲ? ಸರಿ ಬಿಡಿ, ನಾನು ಸೋಲ್ತೀನಿ. ನಾಳೆಯಿಂದ ನಾನು ಕಾಲೇಜ್ಗೆ ಹೋಗಲ್ಲ. ಪ್ರಿಯಾ, ನೀನು ಹಾಗೆ ಮಾಡಬೇಡ. ಅದಕ್ಕೇನೋ ಒಂದು ಸೊಲ್ಯೂಷನ್ ಹುಡ್ಕೋಣ. ಏನ್ ಪರಿಹಾರ? ಅಣ್ಣ ತಂಗಿ ಡ್ಯಾನ್ಸ್ಗೆ ಅಣ್ಣ ಡ್ಯಾನ್ಸ್ ಮಾಡೋದೇ ಪರಿಹಾರ. ಅವಿ ಅಣ್ಣ, ನೀನಾದ್ರೂ ಹೇಳು. ಅಣ್ಣ ಡ್ಯಾನ್ಸ್ ಮಾಡಬೇಕು ಅಷ್ಟೇ ತಾನೆ? ಅವಿನು ನಿನಗೆ ಅಣ್ಣನೇ ತಾನೆ? ಅವಿ ಅಣ್ಣನಾ? ನಾನಾ? ಹೌದು, ನನ್ನ ಬದಲು ನೀನೇ ಡ್ಯಾನ್ಸ್ ಮಾಡೋ. ನಾನು ಡ್ಯಾನ್ಸ್? ಹೌದು, ನೀನೇ. ಅವಿ ಅಣ್ಣನ? ಬೇಡವೇ ಬೇಡ. ಡ್ಯಾನ್ಸ್ ಅಲ್ಲಿ ಕಾಲ್ ಕುಣಿಸ್ಬೇಕಾ ಕತ್ ಕುಣಿಸ್ಬೇಕಾ ಅಂತಾನೆ ಗೊತ್ತಿಲ್ಲ ಇವನ್ಗೆ. ಇವನ್ ಜೊತೆ ನಾನ್ ಡ್ಯಾನ್ಸ್ ಮಾಡಿದ್ರೆ ಪಕ್ಕಾ ಸೋಲ್ತೀನಿ. ಅದ್ರ ಬದಲು ಡ್ಯಾನ್ಸ್ ಮಾಡದೇ ಇರೋದೇ ಬೆಟರು. ಪ್ರಿಯಾ, ಅವಿಗೆ ಡ್ಯಾನ್ಸ್ ಬರಲಿಲ್ಲ ಅಂದ್ರು ಎಕ್ಸ್ಪ್ರೆಷನ್ ಸಕ್ಕದಾಗ ಕೊಡ್ತಾನೆ ಅಲ್ವಾ ಅವಿ? ಆ ಎಕ್ಸ್ಪ್ರೆಷನ್ ಕಣ್ಣಿಗೆ ಕಂಡ್ರೆ ತಾನೆ. ಅವ್ನ್ ಟಾಪ್ ಫ್ಲೋರ್ ಅಲ್ಲಿ ಇದ್ರೆ ನಾನ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದಂಗೆ ಇರುತ್ತೆ. ನಾವಿಬ್ರು ಒಟ್ಟಿಗೆ ಡ್ಯಾನ್ಸ್ ಮಾಡ್ಬೇಕಂದ್ರೆ ನಾನು ಸ್ಟೂಲ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೇಕು. ಅದೆಲ್ಲ ಆಗಲ್ಲ, ನೀನೇ ಬೇಕು. ಈಗೇನು, ನಾನು ಡ್ಯಾನ್ಸ್ ಮಾಡ್ಲೇಬೇಕಾ? ಬ್ರೋ, ನಾನು ಇನ್ನ ಬೇರೆ ಏನು ಕೇಳಲ್ಲ, ಪ್ಲೀಸ್. ಸರಿ, ಮಾಡ್ತೀನಿ. ನನ್ನ ಮುದ್ದು ಅಣ್ಣ, ಯು ಮೈ ಫೇವರೆಟ್ ಬ್ರದರ್. ಒಂದೇ ಒಂದು ಜ್ಯೂಸು ಬೇಕು, ಭವಾನಿ ಮೇಡಮ್ ಕೊಡ್ಲೇಬೇಕು. ನಾಗೋಣ, ಅಡಿಗೆ ಎಲ್ಲ ರೆಡಿ ಆಗಿದೆ, ಟೇಬಲ್ ಮೇಲೆ ಇಟ್ಟಿದ್ದೀನಿ. ಹಾಗೆ ಹುಳಿಕಾಳು ಸಾಂಬಾರ್ ಮಾಡಿದ್ದೀನಿ, ಅದನ್ನ ತುಪ್ಪದ ಜೊತೆನೆ ಬಡಿಸಿ. ಮಜ್ಜಿಗೆ ಹುಳಿ ಮಾಡಿದ್ದೀನಿ, ಅದ್ರ ಜೊತೆ ಹಪ್ಪಳನೆಲ್ಲ ಕರೆದು ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ. ಹಾ, ಪಲ್ಯನ ಬಾಣ್ಲಿಗೆ ಇಟ್ಟಿದ್ಯಾ, ಮಜ್ಜಿಗೆ ಹುಳಿನ ಫ್ರಿಜ್ ಅಲ್ಲಿ ಇಟ್ಟಿದ್ಯಾ, ಬಿಸಿ ಬಿಸಿ ಸೂಪ್ನ ಹಾಟ್ ಬಾಕ್ಸ್ ಅಲ್ಲಿ ಇಟ್ಟಿದ್ಯಾ. ಹೆಂಗೆ ನಾವು? ಸೂಪರೋ ಸೂಪರ್. ಹಾಗಿದ್ರೆ ನಾನು ಹೊಡ್ಬೋದಾ? ನೀನ್ ಇಷ್ಟ ಬೇಗ ಹೋದ್ರೆ ಆಮೇಲೆ ನಾನು ಯಾರ ಜೊತೆ ಮಾತಾಡ್ಕೊಂಡಿರ್ಲಿ? ನಿನ್ ತಮ್ಮನ್ಗೆ ಒಬ್ಬನಿಗೆ ಡ್ಯಾನ್ಸ್ ಮಾಡಕ್ ಬರಲ್ವಂತ? ಒಪ್ನೆ ಮಾಡ್ಬೋದು, ಆದ್ರೆ ಪ್ರೈಸ್ ಬರಲ್ಲ. ಗೆದ್ರೆ ನಿನ್ಗೇನ್ ಚಿನ್ನದ ಪದಕನ ಕೊಡ್ತಾರೆ, ತಟ್ಟೆನೋ ಲೋಟನೋ ಕೊಡ್ತಾರೆ. ನಾನೇ ಕೊಡ್ತೀನಿ, ತಗೋ ಫಸ್ಟ್ ಪ್ರೈಸ್. ನಾಳೆ ಕೆಲ್ಸಕ್ಕೆ ಬೇಗ ಬರ್ತೀನಿ, ಆದ್ರೆ ಈಗ ನನ್ನ ತಡಿಬೇಡಿ. ಹೌದು, ಮನೇಲಿ ಯಾರು ಕಾಣಿಸ್ತಿಲ್ವಲ್ಲ, ಯಾರನ್ನ ಕೇಳ್ಕೊಂಡು ಹೋಗ್ಲಿ? ನೆನ್ನೆನೆ ಮಿಥಿಲಾ ಮೇಡಮ್ ಹತ್ರ ರಜಾ ಕೇಳಿದ್ಯಲ್ವಾ? ಹೌದು, ಕೇಳಿದ್ದೀನಿ. ಆದ್ರೆ ಹೋಗೋ ಮುಂಚೆ ಯಾರಿಗಾದ್ರೂ ಹೇಳೋಗ್ಬೇಕಲ್ವಾ? ಹಾ,
ಹಾಗೆ ಹೋಗಕ್ಕೆ ನಿನ್ಗೆ ಓ ಈ ಅಣ್ಣನ ಮೇಲೆ ನಂಬಿಕೆ ಇಲ್ವಾ ಎಲ್ಲಿ ಏನಾದ್ರೂ ಚೆಲ್ತಾನೋ ಅಂತ ಭಯನಾ ನಾನೇನು ಚೆಲ್ಲಲ್ಲ ಬೇಕಾದ್ರೆ ನನ್ನ ಕೈ ನೋಡು ಗಡ 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 ಅಂತ ನಡುಕ್ತಾ ಇಲ್ಲ